ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿಯನ್ನು ಬಹಳ ಎಫೆಕ್ಟಿವ್ ಆಗಿ ಕಾಯ್ತಾ ಇದೆ. ಇನ್ನೂ ಹೆಚ್ಚು ಕಟ್ಟೆಚ್ಚರ ವಹಿಸಿದೆ. ಗಡಿ ಭಾಗದ ರಾಜ್ಯಗಳು ಹೆಚ್ಚು ವಲ್ನರಬಲ್ ಆಗಿರುತ್ತೆ. ಅದಕ್ಕೆ ಎಲ್ರಿಗೂ ತಿಳಿದಿರುವಾಗ ಕಾರಣ ಏನಂತಂದರೆ ಅವರ ವೆಪನ್ಗಳ ರೇಂಜ್ ಕಡಿಮೆ ಇದ್ರೇನೂ ಸಾಕು, ನಾವು ಅಪಾಯವನ್ನು ಅಲ್ಲಿ ತಂದೊಡ್ಡಬಹುದು. ಈ ಗಡಿ ಪ್ರದೇಶಗಳಲ್ಲಿ ಇರುವ ನಮ್ಮ ವೈಟಲ್ ಇನ್ಸ್ಟಲೇಷನ್ಗಳೇನು, ನಮ್ಮ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಗಳೇನು, ನಮ್ಮ ಸಿವಿಲಿಯನ್ ಏರಿಯಾಗಳೇನು, ಇವು ಹೆಚ್ಚು ವಲ್ನರಬಲ್ ಆಗ್ತವೆ. ಅಂದರೆ ಇವು ದಾಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹೀಗಾಗಿ ನಾವು ಗಡಿಯಲ್ಲಿ ನುಸುಳುಕೋರರನ್ನು ತಡೆಯುವುದಷ್ಟೇ ಅಲ್ಲ, ಸೈನಿಕರನ್ನು ತಡೆಯುವುದಷ್ಟೇ ಅಲ್ಲ, ಗಡಿಯಿಂದ ಆಚೆಯಿಂದ ಫೈರ್ ಮಾಡಿ ಹಾನಿ ಒಳಪಡಿಸಬಹುದಾದಂತಹ ವೈಟಲ್ ಇನ್ಸ್ಟಲೇಷನ್ಗಳನ್ನು ತಡೆಯುವುದು ಮತ್ತು ಗಡಿ ಪ್ರದೇಶದ ಜನಗಳ ಮೇಲೆ ಅವರ ಗತಿವಿಧಿಗಳ ಮೇಲೆ ನಿಗಾ ಇಡೋದು. ಅವರಲ್ಲಿ ಯಾರಾದರೂ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸಿಂಪಥೈಸರ್ಸ್ ಇದ್ದಾರಾ? ಇಲ್ಲಿಂದ ಮಾಹಿತಿ ರವಾನೆ ಮಾಡ್ತಾ ಇದ್ದಾರಾ? ಅಲ್ಲಿಂದ ನುಸುಳಿ ಬರುವ ಜನರ ಓವರ್ಗ್ರೌಂಡ್ನಲ್ಲಿದ್ದು ಸಪೋರ್ಟ್ ಮಾಡುವಂತಹ ಜನಗಳಿದ್ದಾರಾ? ಈ ಎಲ್ಲ ಅಂಶಗಳ ಬಗ್ಗೆ ನಾವು ಕಟ್ಟೆಚ್ಚರ ವಹಿಸಬೇಕಾಗತ್ತೆ. ಒಂದು ವೇಳೆ ಏನಾದರೂ ಅನಾಹುತಗಳಾದರೆ ಅಂತಹ ಸಂದರ್ಭದಲ್ಲಿ ಯಾವ್ಯಾವ ಇಲಾಖೆನವರು ಹೇಗೆ ವರ್ತಿಸಬೇಕು, ಮೆಡಿಕಲ್ ಸಿಸ್ಟಮ್ ಹೇಗಿರಬೇಕು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೇಗಿರಬೇಕು, ಕಮ್ಯುನಿಕೇಷನ್ ಹೇಗಿರಬೇಕು, ಹೀಗೆ ಪ್ರತಿ ಇಲಾಖೆನವರು ಈ ಒಂದು ಅನಾಹುತವನ್ನು ಹೇಗೆ ವ್ಯವಸ್ಥಿತವಾಗಿ ಹೆದರಿಸಬೇಕು ಅಂತ ಅನ್ನುವ ತಯಾರಿಯನ್ನು ಗಡಿ ಭಾಗದ ರಾಜ್ಯಗಳು ಮಾಡಿಕೊಳ್ಬೇಕಾಗತ್ತೆ.